ಇನ್ನು ನೋಡಿ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅನಾವೃಷ್ಟಿ, ಅತಿವೃಷ್ಟಿ. ಹೀಗಾಗಿ ಏನು ಅಂದರೆ ಒಂದು ಉಸ್ತುವಾರಿ ಸಚಿವರನ್ನು ನಿಯೋಜನೆ ಮಾಡಲಾಗಿದೆ. ಒಳ್ಳೆಯ ಪ್ರಯತ್ನ ಇದು. ಆದಷ್ಟು ಬೇಗ ಒಂದಷ್ಟು ಕೆಲಸ ಮಾಡಬೇಕು ಇವರೆಲ್ಲ ಸೇರಿಕೊಂಡು. ನೆರೆ ಪ್ರದೇಶಗಳ ಭೇಟಿಗೂ ಕೂಡ ಉಸ್ತುವಾರಿಗಳನ್ನು ನೇಮಕ ಮಾಡ್ತಾ ಇದ್ದಾರೆ ಸಿಎಂ. ಪ್ರತಿ ಜಿಲ್ಲೆಗೂ ಭೇಟಿ ಕೊಡಬೇಕು, ತಕ್ಷಣ ಹೊರಡಬೇಕು. ಇದು ಸಿಎಂ ಅವರ ಸೂಚನೆ. ಪ್ರತಿ ತಾಲೂಕಿಗೂ ಕೂಡ ಭೇಟಿ ಕೊಡಬೇಕು, ಮಾಹಿತಿ ಪಡಿಬೇಕು. ಅತಿವೃಷ್ಟಿ, ಅನಾವೃಷ್ಟಿ, ಬರದ ಸ್ಥಿತಿಗತಿಗಳೇನೇನು, ಅದರ ವಾಸ್ತವ ವರದಿಯನ್ನು ನಮಗೆ ಕೂಡಲೇ ಒಪ್ಪಿಸಬೇಕು. ಈ ಜನ ನೊಂದಿದ್ದಾರೆ, ಬೇಯ್ತಾ ಇದ್ದಾರೆ, ಸಂಕಟದಲ್ಲಿದ್ದಾರೆ. ಈ ಎಲ್ಲ ವಿವರಗಳನ್ನೂ ಕೂಡ ಕಲೆ ಹಾಕಿ ಕಂದಾಯ ಸಚಿವ ಪರಮೇಶ್ವರ್ ಅವರಿಗೆ ಒಪ್ಪಿಸಬೇಕು. ಇದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಸೂಚನೆ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ರಾಜ್ಯದ ಸ್ಥಿತಿ ಹೆಂಗಿದೆ ಅಂತ. ಒಂದು ಕಡೆಗೆ ವಿಪರೀತ ಮಳೆ, ಇನ್ನೊಂದು ಕಡೆಗೆ ವಿಪರೀತ ಬರದ ವಾತಾವರಣ ಇದೆ. ಕೆಲವೊಂದು ಕಡೆ ಬಿಡಿ, ಬಹಳ ಕಷ್ಟ ಇದೆ. ಕೆಲವೊಂದು ಕಡೆಗೆ ನೀವು ಕಲಬುರಗಿಯಿಂದ ಹಿಡಿದು ದಾವಣಗೆರೆ, ಚಿತ್ರದುರ್ಗ, ತುಮಕೂರು ತನಕ ದೇವರೇ ಕಾಪಾಡಬೇಕು. ಕೆರೆಕಟ್ಟೆಗಳನ್ನು ತುಂಬಿಸುವಂಥ ಪ್ರಯತ್ನ ಮಾಡಲಿಲ್ಲ ಅಂತಂತಂದರೆ ರೈತರು ಬಾಯಿಗೆ ಮಣ್ಣು ಹಾಕಬೇಕು ಅಂತ ಸ್ಥಿತಿ ಇದೆ. ರೈತರು ಕಂಗೆಟ್ಟರು ಅಂದ್ರೆ ಏನಾಗುತ್ತೆ ಹೇಳಿ? ಯಾರಿಗೆ ಬೇಕಾದರೂ ಪಾಠ ಕಲಿಸ್ಬಿಡ್ತಾರೆ. ಬೆಳೆ ಬೆಳೆಯೋಕ್ಕೆ ಭಯಪಡ್ತಾ ಇದ್ದಾರೆ, ಅಂಥ ಸ್ಥಿತಿ ಇದೆ. ಎಲ್ಲಿ ಮಳೆ ಕೈ ಕೊಡುತ್ತೋ ಏನೋ ಎತ್ತೋ, ಸಾಲ ಸೋಲ ಮಾಡಿ ಇವರು ಬಿತ್ತನೆ ಮಾಡೋದು, ಗೊಬ್ಬರ ತಂದು ಹಾಕೋದು ಸಾಲ ಸೋಲ ಮಾಡಿ, ನಾಳೆ ಕೈ ಸುಟ್ಕೊಳ್ಳೋದು. ಕೆಲವರು ತಮ್ಮ ಹೊಲದಲ್ಲಿರೋದಂಥ ಬೆಳೆಗಳನ್ನು ತಾವೇ ನಾಶ ಮಾಡ್ತಾ ಇದ್ದಾರೆ. ಇಂಥ ಸ್ಥಿತಿ ರೈತರಿಗೆ ಬರಬಾರ್ದು. ಇಂಥ ಸ್ಥಿತಿ ತೀರಾ ತಾವೇ ಬೆಳೆದಿರುವಂಥ ಬೆಳೆನ ತಾವೇ ನಾಶ ಮಾಡೋದು, ಹೀಗಿದೆ ರಾಜ್ಯದ ಸ್ಥಿತಿ. ಇಲ್ಲಿ ತನಕ ಒಂದು ಲೆವೆಲ್ಲಿಗೆ ಆಯಿತು. ಆದರೆ ಇನ್ನೂ ಕೂಡ ನೀವು ಮೀನಾಮೇಷ ಮಾಡಿದ್ರೆ ರಾಜ್ಯದ ಜನ ಖಂಡಿತವಾಗಿ ಜನಪ್ರತಿನಿಧಿಗಳನ್ನು ಕ್ಷಮಿಸಲ್ಲ. ಸೊ ಇದು ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಅದಕ್ಕೆ ಅವ್ರನ್ನ ತಕ್ಷಣಕ್ಕೆ ಸಂಬಂಧಪಟ್ಟಂಥ ಉಸ್ತುವಾರಿಗಳನ್ನು ಓಡಿಸ್ತಾ ಇದ್ದಾರೆ. ಜಿಲ್ಲೆಗೆ ಹೋಗಿ ತಾಲೂಕಿಗೆ ಭೇಟಿ ಕೊಡಿ, ವಿವರಗಳನ್ನೆಲ್ಲವನ್ನೂ ಕೂಡ ಕಲೆ ಹಾಕಿ ಪರಮೇಶ್ವರ್ ಅವರಿಗೆ ಒಪ್ಪಿಸಿ ಕಂದಾಯ ಸಚಿವರಿಗೆ ಅಂತ. ನೋಡ ಏನಾಗುತ್ತೆ ಅಂತ.